ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿವೇಣಿ ವೈಬ್ಸ್. ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ಅಂದರೆ, ನಾನು ರೀಸೆಂಟಾಗಿ ಸಾಕಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಅದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ, ಹೇಗಿದೆ ಅವುಗಳ ಡಿಸೈನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂದ್ಬಿಟ್ಟು ಬನ್ನಿ ವಿಡಿಯೋ ನೋಡೋಣ. ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಈ ರೀತಿ ಕ್ರೀಮ್ ಕಲರ್ ಬ್ಲೌಸು. ಸ್ಲೀವ್ಸ್ ನೋಡ್ಬೋದು, ಈ ರೀತಿ ಇದೆ. ಕ್ಲಾತ್ ಸ್ಮೂತ್ ಇದೆ. ನಾನು ಒಂದು 800 ರುಪೀಸ್ ಕೊಟ್ಬಿಟ್ಟು ಒಂದು ಸ್ಯಾರಿ ತೊಗೊಂಡಿದ್ದೆ. ಇದ್ರದ್ದು ಸ್ಯಾರಿ ಒಂಥರ ರೆಡ್ ಕಲರ್ ಬಂದಿದೆ. ಸೊ ಈ ಬ್ಲೌಸ್ ಅಂತೂ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಬೇರೆ ಬೇರೆ ಸೀರೆಗಳೊಟ್ಟಿಗೆ. ನಾನು ಬ್ಯಾಕ್ ನೆಕ್ಕನ್ನು ನೋಡ್ಬೋದು, ಈ ರೀತಿ ಬ್ಯಾಕ್ ಹುಕ್ಕನ್ನು ಇಡ್ಸಿದ್ದೀನಿ. ಮತ್ತು ರೌಂಡ್ ಡಿಸೈನ್ ಇದೆ, ಮತ್ತು ಟ್ಯಾಗ್ ಇಡ್ಸಿರ್ತಕ್ಕಂಥದ್ದು ಈ ರೀತಿ ಇದೆ. ಇದು ಫಸ್ಟ್ ಬ್ಲೌಸ್ ಡಿಸೈನ್. ಇದು ಸೆಕೆಂಡ್ ಒಂದು ಸ್ಲೀವ್ಲೆಸ್ ಸ್ಟಿಚ್ ಮಾಡಿಸಿದ್ದೆ ನಾನು. ಇದು ಸ್ಟಿಚ್ ಮಾಡಿಸಿ ಒಂದು 6 months ಆಯಿತು. ಸೊ ನಾನೇನು ಸ್ಲೀವ್ಲೆಸ್ ಏನು ಜಾಸ್ತಿ ಏನು ಹೊರಗಡೆ ಅಂತೂ ಹಾಕೋದೇ ಇಲ್ಲ. ಸೊ ಇರ್ಲಿ, ಒಂದು ಹೇಗೆ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು ಒಂದು ಸ್ಟಿಚ್ ಮಾಡಿಸಿದ್ದೆ. ಸೊ ಇವಾಗ ತೋರಿಸ್ತಾ ಇರೋದು ಬ್ಲೌಸು, ನೆಟೆಡ್ ಪೀಸು. ಈ ಒಂದು ಬ್ಲೌಸ್ ಪೀಸ್ ಮಟೀರಿಯಲ್ ನಾನು ನಮ್ಮ ಹಾಸನಲ್ಲಿ ಪ್ರವೀಣ್ ಸೆಲೆಕ್ಷನ್ ಅಂತ ಇದೆ. ಸೊ ಅಲ್ಲಿ ತೆಗೆದುಕೊಂಡದ್ದು ನಾನು. ಸ್ಲೀವ್ಸ್ ನೋಡ್ಬೋದು, ಏನು ಟ್ರಾನ್ಸ್ಪರೆಂಟ್ ಇಡ್ಸಿದ್ದೀನಿ ನಾನೇನು, ಇಲ್ಲಿ ಲೈನಿಂಗ್ ಇಡ್ಸಿಲ್ಲ. ಈ ರೀತಿ ಉಂಟು. ಕಪ್ಸ್ ಇಡ್ಸಿದ್ದೀನಿ. ಫ್ರಂಟ್ ಹುಕ್ ಇದೆ ಇದಕ್ಕೆ. ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಈ ರೀತಿ ಟ್ಯಾಕ್ಸ್ ಇದೆ. ಸೊ ಟ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಆಯಿತಾ. ಮೂರೆಲ್ಲ ಇಟ್ಬಿಟ್ಟೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಕೆಲವು ಟೈಲರ್ಸು. ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟಾಗ ನಾವೇನಾದ್ರು ಟ್ಯಾಗ್ ಕಂಪಲ್ಸರಿ ಇಡಿಸ್ತೀವಿ ಅಂತಂದರೆ ಆ ಟೈಲರ್ಗೆ ಹೇಳ್ಬಿಡಿ, ನೀವು ಕ್ಲಾತ್ ಬಟ್ಟೆಲೇ ಟ್ಯಾಗನ್ನು ಮಾಡಬೇಕು ಅಂತ. ಬೇರೆ ಬೇರೆದೇನಾದರೂ ಯೂಸ್ ಮಾಡಿದ್ರೆ ಫ್ಯಾನ್ಸಿದೆಲ್ಲ ಅಷ್ಟೊಂದು ಸೂಟಬಲ್ ಆಗಿ ಕಾಣಲ್ಲ, ಒಂಥರ ಆಕ್ವರ್ಡ್ ಅನಿಸುತ್ತೆ ಅದು ನೋಡೋದಕ್ಕೆ. ಯೂಶುವಲಿ ನಾನು ಹೇಗೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸೋದು ಅಂತ ಅಂದರೆ, ನನಗೆ ಕಂಫರ್ಟ್ ಇರಬೇಕು ಹಾಕೊಳೋದಕ್ಕೆ, ಮತ್ತು ಡಿಸೈನ್ಸ್ ನನಗಿಷ್ಟ ಆಗಬೇಕು. ನನಗೆ ಯಾವ್ದಾದ್ರು ಒಂದು ಡಿಸೈನ್ಸು ಇದು ಇಷ್ಟ ಆಯಿತು, ಚೆನ್ನಾಗಿ ಇದಾಯಿತು ಅಂತಂದರೆ ನಾನು ರಿಪೀಟೆಡ್ಲಿ ಅದೇ ಡಿಸೈನ್ಸನ್ನು ನನ್ನ ಟೇಸ್ಟಿಗೆ ತಕ್ಕಂಗೆ ನಾನು ಹೊಲಿಸ್ಕೊತೀನಿ. ಇನ್ನು ಕೆಲವೊಂದೆಲ್ಲ ನ್ಯೂ ಪ್ಯಾಟ್ರನ್ಸ್ ಎಲ್ಲ ಟ್ರೈ ಮಾಡಬೇಕು ಅಂತ ಇದೆ. ಇವಾಗ ಹಳೇದು ನಂದು ರೇಷ್ಮೆ ಸೀರೆಸ್ಗಳಿದೆಯಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ ಬೇರೆ ಕ್ಲಾತನ್ನು ತೆಗೆದುಕೊಂಡು, ಈ ರಾಜ ಸಿಲ್ಕಲ್ಲೆಲ್ಲ ಮಟೀರಿಯಲ್ ಬರುತ್ತೆ, ಸೊ ಅದರಲ್ಲೆಲ್ಲ ತಗೊಂಡು ಬೇರೆ ಬೇರೆ ಡಿಸೈನ್ಸಲ್ಲಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಏನಾದ್ರು ಹೊಸ ಸಿಲ್ಕ್ ಸ್ಯಾರೀಸು ಅಥವಾ ಮಾಮೂಲಿ ಸೀರೆಸ್ಗಳನ್ನು ತೆಗೆದುಕೊಂಡಾಗ ಬೇರೆ ಬೇರೆ ಡಿಸೈನ್ಸನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ನಾನು ಏನು ಸದ್ಯಕ್ಕೆ ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದೆ. ಕಲರ್ ನೋಡ್ಬೋದು, ರೆಡ್ ಅಂದರೆ ರೆಡ್ ಆಯಿತಾ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಸ್ಯಾರಿಯನ್ನು ಹಾಕಿದ್ರೆ ಇದು ಫ್ಯಾನ್ಸಿ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೀಸೆಂಟ್ಲಿ ಒಂದು 3-4 ಹೊಲಿಸಿದ್ದೀನಿ ಫ್ಯಾನ್ಸಿ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು. ದಿಸ್ ಇಸ್ ಥರ್ಡ್ ಒನ್. 4ನೇದು ಈ ರೀತಿ ರೀಸೆಂಟ್ಲಿ ನಾನು ಒಂದು ಕ್ರೇಪು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಂಡೆ. ಸೊ ಇದು ಅದರ ಬ್ಲೌಸು. ಈ ಬ್ಲೌಸ್ನ ವಿಶೇಷತೆ ಏನು ಅಂತ ಅಂದರೆ, ಈ ರೀತಿ ತೋಳ್ಗೆ ನಾನು ನೀಟಾಗಿ ಇನ್ನರ್ಗೆಯನ್ನು ಇಡಿಸಿ ಹೊಲಿಸಿರ್ತಕ್ಕಂಥದ್ದು. ಇದಕ್ಕೆಲ್ಲ ಟೈಲರಿಗೆ ಗೊತ್ತಿರುತ್ತೆ ಏನೇನು ಡಿಸೈನ್ಸ್ ಅಂತ, ಬಟ್ ನನಗೆ ಏನಂತ ಕರೀತಾರೆ ಪಕ್ಕ ಅಂದ್ಬಿಟ್ಟು ಆ ಡಿಸೈನ್ಸ್ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಮತ್ತು ಬಾರ್ಡರ್ ಕೊಡಿಸಿದ್ದೀನಿ ಈ ರೀತಿ. ಇದು ಸ್ವಲ್ಪ ಟೈಟಾಗಿ ಕುತ್ಕೊಳಂಗೆ, ಮತ್ತು ಇದು ಲೂಸ್ ಆಗಿರೋಂಗೆ ಆ ರೀತಿ ಮಾಡಿರ್ತಕ್ಕಂಥದ್ದು. ಫ್ರಂಟ್ ನೆಕ್ ಡಿಸೈನ್ ಏನಿದೆ ಇದು ತುಂಬಾ ಕಂಫರ್ಟಾಗಿ ಕುತ್ಕೊಳುತ್ತೆ ಆಯಿತಾ. ನೀವು ಸಹ ಈ ರೀತಿಗೆ ಡಿಸೈನನ್ನು ಟ್ರೈ ಮಾಡಿ ನೋಡಿ. ಫ್ರಂಟ್ಗೆ ಸಿಕ್ಕಾಬಡೆ ಚೆನ್ನಾಗಿ ಕೂರುತ್ತೆ, ಮತ್ತು ಬ್ಯಾಕ್ಗೆ ರೌಂಡ್ ಮತ್ತು ಇವು ನೆಕ್ ಜಾಸ್ತಿ ಇಡ್ಸಿರ್ತಕ್ಕಂಥದ್ದು. ಸ್ಕ್ವೇರ್ ಇಡ್ಸಿದ್ರು ಸಹ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಕ್ವೇರು, ರೌಂಡು ಮತ್ತು ಇವು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ರಿಪೀಟೆಡ್ಲಿ ಅದನ್ನೇ ಜಾಸ್ತಿ ಇಡಿಸ್ತಾ ಇದ್ದೀನಿ. ಇವಾಗ ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಮತ್ತು ಇದಕ್ಕೆ ನಾನು ಕಪ್ಸನ್ನು ಇಡಿಸಿಲ್ಲ. ಮತ್ತು ಹುಕ್ ಬಂದ್ಬಿಟ್ಟು ಬ್ಯಾಕ್ ಹುಕ್ 3-3.5 ಸಾವಿರನೇನೋ ಇತ್ತು ಸ್ಯಾರಿ ರೇಟು. ಸೊ ರೀಸೆಂಟ್ಲಿ ತೊಗೊಂಡಿದ್ದು ಒಂದು 2 months ಬ್ಯಾಕು ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬಂತು ಈ ಸ್ಯಾರಿದಂತಲೇ ಹೇಳ್ಬೋದು. ಸ್ವಲ್ಪ ನಾನು ದಪ್ಪ ಆಗಿದ್ದೀನಲ್ಲ, ಸೊ ಹಾಗಾಗಿ ಮುಂಚೆ ಅದು ಒಂದು ರೀಸನ್ನು. ಮುಂಚೆ ಹೊಲಿಸಿದ್ದು ಬ್ಲೌಸಸ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇದ್ರ ಸ್ಯಾರಿ ತುಂಬ ಚೆನ್ನಾಗಿದೆ, ಫ್ಯಾನ್ಸಿ ಸ್ಯಾರಿ. ನಾನು ಸಾಧ್ಯ ಆದರೆ ನಿಮಗೆ ಆಮೇಲೆ ಉಟ್ಬಿಟ್ಟು ಸಹ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದು ನಾನು. ಬ್ಯಾಕ್ಗೆ ಈ ರೀತಿ ಹುಕ್ ಕೊಡಿಸಿದ್ದೀನಿ, ಮತ್ತು ಟಸಲ್ಸು ಈ ರೀತಿ. ಸೊ ಮತ್ತೊಬ್ಬರ ಹೆಲ್ಪ್ ಇಲ್ಲದೆ ನಾವು ಯಾವ ರೀತಿ ಬ್ಯಾಕ್ ಹುಕ್ಕನ್ನು ಹಾಕ್ಕೊಬೋದು ಅನ್ನೋದಕ್ಕೆ ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಈ ರೀತಿ ಏನು ಟ್ಯಾಗ್ಸ್ ಹಿಂದೆ ಕಟ್ಟಿಟ್ಟಿರ್ತೀವಲ್ಲ ಅದನ್ನೆಲ್ಲ ಫಸ್ಟ್ ಈ ರೀತಿ ಬಿಚ್ಕೊಳ್ಳಿ, ಮತ್ತು ಬಟನ್ಸನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಬ್ಲೌಸನ್ನು ನಮ್ಮ ಹಿಂದೆಯಿಂದ ಹೀಗೆ ತಗೋಬೇಕು.
ತಗೊಂಡು ಹುಕ್ಕನ್ನು ಹಾಕೋಬೇಕು ಫಸ್ಟ್. ಸೊ ಹುಕ್ಕನ್ನು ಹಾಕೊಂಡು ಆದ್ಮೇಲೆ ನಾವು ಟರ್ನ್ ಔಟ್ ಮಾಡಬೇಕು. ಆಗ ಉಕ್ಕು ಬ್ಯಾಕ್ ಸೈಡ್ ಹೋಗುತ್ತೆ. ಹೋಗಿ ಆದ್ಮೇಲೆ ಇದಿರುತ್ತೆ ನೋಡಿ, ಹಿಂಗಿರುತ್ತಲ್ಲ. ಸೊ ಇದನ್ನ ಒಂದೊಂದೇ ಕೈಯನ್ನ ಈ ತರ ಫಸ್ಟ್ ಒಂದ್ ಕೈಯನ್ನ ಹಾಕೊಂಡು ತದನಂತರ ಮತ್ತೊಂದು ಕೈಯನ್ನ ಈ ರೀತಿ ಇನ್ಸಲ್ಟ್ ಮಾಡ್ಕೊಂಡು, ಸೇಮ್ ಈ ಜೆಂಟ್ಸ್ ಎಲ್ಲ ಬನಿನೆಲ್ಲ ಹಾಕೋತಾರಲ್ಲ, ಸೊ ಆ ತರ ಮೆಥಡ್ ಅನ್ಕೊಳ್ಳಿ, ಅರ್ಥ ಆಗುತ್ತೆ ನಿಮ್ಗೆ ಚೆನ್ನಾಗಿ. ಆ ರೀತಿ ಮೆಥಡ್ ಅಲ್ಲಿ ಹಾಕೋಬೇಕು. ಆಮೇಲೆ ಟ್ಯಾಗ್ ಅನ್ನ ಕಟ್ಕೋಬೇಕು. ಯಾರ್ದು ಹೆಲ್ಪ್ ಇಲ್ದಲೆ ನಾವೇ ಬ್ಯಾಕ್ ಹೋಗಿರ್ತಕ್ಕಂತಹ ಬ್ಲೌಸ್ ಅನ್ನ ಹಾಕೊಬಹುದು. ಇದು ನಾನು ಮುಂಚೆ ಲೇಡೀಸ್ ಟೈಲರ್ಸ್ ಹತ್ರ ಸ್ಟಿಚ್ ಮಾಡಿಸ್ತಿದ್ದೆ. ಸೊ ಇವಾಗ ಇದನ್ನೆಲ್ಲ ಹೊಲ್ದಿರೋದು ಜೆಂಟ್ಸ್ ಟೈಲರು, ಅವರು ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಸ್ತಾರೆ. ಸದ್ಯ ಆದ್ರೆ ನಾನು ಇದು ಕೊನೆಯಲ್ಲಿ ಸ್ಯಾರಿ ಉಟ್ಬಿಟ್ಟು ತೋರಿಸ್ತೀನಿ, ನೋಡೋಣ ಟೈಮ್ ಹೆಂಗಾಗುತ್ತೆ ಸಿಗುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್. ಈ ಬ್ಲೌಸ್ ಏನಿದೆ ಇದು ನಮ್ಮೂರಿನ ಹುಡುಗಿ ಶುಭ ಅಂದ್ಬಿಟ್ಟು. ಸೊ ಅವರು ಹೊಲ್ದಿರೋದು. ಸ್ಲೀವ್ಸ್ ನೋಡುವುದು ಈ ರೀತಿ ಇದೆ. ಫ್ರಂಟ್ ಒಂಥರ ಬೋಟ್ ನೆಕ್ ಟೈಪಲ್ಲಿ, ಫುಲ್ ಬೋಟ್ ನೆಕ್ ಅನ್ಸಲ್ಲ, ಸ್ವಲ್ಪ ರೌಂಡಿಶ್ ಬರುತ್ತೆ. ಈ ರೀತಿ ಇದೆ. ಸ್ಲೀವ್ಸ್ ನೋಡ್ಬೋದು, ನೆಟೆಡ್ ಒನ್ನು. ಇಲ್ಲಿ ಸ್ಲೀವ್ಸಿಗೆ ನಾನು ಲೈನಿಂಗ್ ಕೊಡಿಸಿಲ್ಲ, ಬರೀ ಬಾಡಿಗಷ್ಟೇ ಕೊಡಿಸಿರ್ತಕ್ಕಂಥದ್ದು. ಈ ರೀತಿ ಇದೆ ಬ್ಯಾಕು. ಇಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ, ಮತ್ತು ಮಾಮೂಲಿ ಡೀಪ್ಗೆ ಲೈನಿಂಗ್ ಇದೆ. ಸೊ ಈ ರೀತಿ ಇರ್ತಕ್ಕಂಥದ್ದು. ಇದು ಸಹ ತುಂಬಾ ಚೆನ್ನಾಗಿ ಹಾಕೊಂಡಾಗ ಕುತ್ಕೊಳುತ್ತೆ. ಇವ್ರದ್ದು ಅಷ್ಟೇ ಸ್ಟಿಚಿಂಗು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಫೈನಲಿ ಇವಾಗ ಸ್ಯಾರಿನ ಉಟ್ಬಿಟ್ಟೆ ನಾನು ತೋರಿಸ್ತಾ ಇದ್ದೀನಿ. ಕ್ರೀಮ್ ಕಲರ್ ಸ್ಯಾರಿ, ಈ ರೀತಿ ಬಾರ್ಡ್ರಲ್ಲಿ ಸ್ವಲ್ಪನೇ ಮಿಂಚ್ ತರ ಮಾಡಿದ್ದಾರೆ. ಸುಮಾರು ಈ ಸ್ಯಾರಿನ ತಗೊಂಡು 4.5 years ಆಯಿತು. ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ ಲಾಂಗ್ ಶಾರ್ಟಲ್ಲಿ ಕೆಳಗಡೆವರೆಗೂ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ಯಾಮ್ರಾನ ಡೌನ್ ಮಾಡ್ತೀನಿ. ಯಾಕಂತಂದರೆ ಇದು ಫುಲ್ಲು ಲೆಂತಲ್ಲಿ ಕವರ್ ಆಗೋದಕ್ಕೆ ಸ್ವಲ್ಪ ಇದಾಗುತ್ತೆ ಮಾಡ್ತಿರೋದಂತ. ಸೊ ಸ್ಲಿಪ್ಪರ್ಸ್ ಏನು ಹಾಕಿಲ್ಲ, ಈ ರೀತಿ ಹುಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಸ್ಯಾರಿ ಸ್ನೇಹಿತರೆ, ನೈಟ್ ಏನಾದ್ರು ಫಂಕ್ಷನ್ಸ್ ಇದ್ದರೆ, ಈ ಬರ್ತ್ಡೇ ಪಾರ್ಟೀಸು ಅಥವಾ ನೈಟು ಮದುವೆ ರಿಸೆಪ್ಷನ್ಸ್ಗಳು ಅಥವಾ ಪಾರ್ಟಿಗಳು ಇದ್ದಂಥ ಟೈಮಲ್ಲಿ ಈ ಸ್ಯಾರಿಯನ್ನು ಹಾಕ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದು ಸ್ಯಾರಿಗೆ ಬಂದಿರ್ತಕ್ಕಂಥ, ಆ್ಯಕ್ಚುಲಿ ಇದು ಥರ್ಡ್ ಒಂದು ನಾನು ಬ್ಲೌಸ್ ಹೊಲಿಸಿರೋದು. ಇದ್ರದ್ದು ಬ್ಲೌಸು ಹೊಲಿದಿದ್ದು ಸರಿಯಾಗಿ ಆಗಲೇ ಇಲ್ಲ ನನಗೆ. ಸೊ ಅದನ್ನು ಯೂಸೇ ಮಾಡಲಿಲ್ಲ. ಇನ್ನೊಂದು ಇದೇ ಥರ ಕ್ಲಾತಲ್ಲಿ ಹೊಲಿಸಿದ್ದೆ. ಸೊ ಆವಾಗಲೇ ಹೇಳ್ದಂಗೆ ಅದು ಸಹ ಇವಾಗ ಆಗಲ್ಲ. ಸೊ ಫೈನಲಿ ಈ ರೀತಿ ಮತ್ತೆ ಇನ್ನೊಂದು ಅದೇ ಥರ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ. ಇವಾಗ ಫೈನಲಿ ನನಗೆ ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಅಂತೂ ಲೇಡೀಸಿಗೆ ತುಂಬಾ ಫೇವ್ರೇಟ್ ಅಲ್ವಾ. ಸಾಕಷ್ಟು ಹೆಣ್ಮಕ್ಳಿಗೆ ಸ್ಯಾರಿ ಅಂದ್ರೇ ಫಿದಾ. ಸೊ ನನಗೂ ಅಷ್ಟೇ ಇತ್ತೀಚೆಗೆ ಸ್ಯಾರಿಗಳು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಈ ಒಂದು ಬ್ಲಾಗಲ್ಲಿ ನಾನು ನನ್ನ ಬ್ಲೌಸ್ ಡಿಸೈನ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು, ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಸಾಕಷ್ಟು ಒಳ್ಳೆ ಡೈಲಿ ವ್ಲಾಗ್ಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟು ಮುಖ್ಯ ಸ್ನೇಹಿತರೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.